ಮುಖ್ಯಮಂತ್ರಿಗಳ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಇರುವಂತಹ ಅವರ ಚಿಂತನೆಗಳೇನಿದ್ದಾವೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಅವರು ಮಾಡಿದ್ರು. ಆದರೆ ಕಳೆದ 2.5 ತಿಂಗಳಲ್ಲಿ ಯಾವ ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಕೆಲಸ ಪ್ರಾರಂಭ ಮಾಡಿದ್ರೋ ಎಲ್ಲೋ ಒಂದು ಕಡೆ ಉತ್ಸಾಹ ಕೆಳಗುಂದಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ತಡ ಆಯಿತು, ಹಗ್ಗ ಜಗ್ಗಾಟ, ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು. ದೆಹಲಿಯಿಂದ ಪಟ್ಟಿ ಬಿಡುಗಡೆ ಆದಮೇಲೆ ಮತ್ತೆ ಅದನ್ನು ತಡೆ ಹಿಡಿಯುವಂಥ ಕೆಲಸವೂ ಕೂಡ ಆಯಿತು. ಅಂತೂ ಇಂತೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಏನೋ ಮಾಡಿದ್ರು. ಮತ್ತೆ ಪೋರ್ಟ್ಫೋಲಿಯೋ ಯಾರಿಗೆ ಏನು ಕೊಡಬೇಕು ಅದ್ರ ಬಗ್ಗೆ ಅಸಮಾಧಾನ. ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಮುನ್ಸ್ಕೊಂಡಿದ್ದಾರೆ, ಇದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಗದ್ದೆ ಮೇಲೆ ಕುರ್ಚಿ ಮೇಲೆ ಕೂತ ನಂತರದಲ್ಲಿ ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅನ್ನುವ ಚರ್ಚೆ ಹೊತ್ತು ಸಾಕಷ್ಟು ನಡೀತಾ ಇದೆ. ಮೊನ್ನೆ ನಡೆದಂತ ಸದನ ಅಧಿವೇಶನ, ನಾನು ವಿಪಕ್ಷ ನಾಯಕರುಗಳು ಸುಮಾರು 10 ದಿನದ ಹಿಂದೆನೇ ನಾವು ಪತ್ರಿಕಾಗೋಷ್ಠಿನ ಅಧಿವೇಶನ ಪ್ರಾರಂಭ ಆಗುವ 10 ದಿನ ಮುಂಚಿತವಾಗಿಯೇ ನಾವು ಪತ್ರಿಕಾಗೋಷ್ಠಿನ ನಡೆಸಿದ್ವಿ. ಸ್ಪಷ್ಟವಾಗಿ ನಾವೇನು ತಿಳಿಸಿದ್ವಿ ಮುಖ್ಯಮಂತ್ರಿಗಳಿಗೆ, ಯಾವುದೇ ಕಾರಣಕ್ಕೂ ನಿಮ್ಮ ಸಚಿವ ಸಂಪುಟದಿಂದ ಭ್ರಷ್ಟ ಸಚಿವನನ್ನ ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸಬಾರದು. ನಾವು ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಭೀಕರ ಬರ, ರೈತರು ಇವತ್ತು ತತ್ತರಿಸಿ ಹೋಗಿದ್ದಾರೆ, ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಕೆಪಿಎಸ್ಸಿ ಹಗರಣ, ರಾಜ್ಯದಲ್ಲಿ ಇವತ್ತು 2.5 ಲಕ್ಷ ನೇಮಕಾತಿ ಆಗದೇನೆ ಹಾಗೆ ಅದು ಕುಂಠಿತವಾಗಿದೆ, ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಬಿಡದಿ ಮತ್ತೆ ನೈಸ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವು ಏನು ಆಗ್ರಹ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಮತ್ತೆ ನಮ್ಮ ವಿಪಕ್ಷ ನಾಯಕರುಗಳು ಮಾನ್ಯ ಮುಖ್ಯಮಂತ್ರಿಗಳೇ, ನಾಗೇಂದ್ರ ಅವರನ್ನ ಕಳಂಕಿತ ಸಚಿವರನ್ನ ಕೈ ಬಿಡಿ. ಏನು ಹಿಂದೆ ಈ ಹಗರಣ ಆದಾಗ ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೋವಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರು ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ಮಾನ್ಯ ಸಚಿವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಅವರು ಡೆತ್ ನೋಟಲ್ಲಿ ಕೂಡ ಬರೆದಿದ್ರು. ಆದರೂ ಕೂಡ ಬಂಡತನ ಮಾಡ್ತಾ ಇದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು, ಹೌದು ಇದು 185 ಕೋಟಿ ಹಗರಣ ಅಲ್ಲ, ಕೇವಲ 95 ಕೋಟಿ ಮಾತ್ರ ಟ್ರಾನ್ಸ್ಫರ್ ಆಗಿರೋದು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಮೊನ್ನೆ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ ಸದಸ್ಯರಾಗಿರುವಂತಹ ಶಿವಲಿಂಗೇಗೌಡರು ಒಪ್ಕೊಂಡ್ರು, ಹೌದು ನಾಗೇಂದ್ರ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಡೀ ರಾಜ್ಯದ ಜನತೆ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಸದನದಲ್ಲಿ ಸಮಯ ವ್ಯರ್ಥ ಆಗಬಾರ್ದು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು BPL ಕಾರ್ಡ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳಿಗೆ ಹಣ ಮಾಡ್ಕೋಬೇಕು ಅಂತೇಳಿ. ವೃದ್ಧಾಪ್ಯ ವೇತನ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ, ಬಡವರಿಗೆ ಮನೆ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ.
ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ. ಸೊ ಇವೆಲ್ಲವೂ ಕೂಡ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಈ ಚರ್ಚೆ ಇವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಭ್ರಷ್ಟರನ್ನ ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡಿರ್ತಕ್ಕಂಥದ್ದು ಸತ್ಯ. ಮೊನ್ನೆ ದಿನ ನಮ್ಮ ನಾಯಕರೆಲ್ಲರೂ ಕೂಡ ಅಧಿವೇಶನ ಇನ್ನೂ ಒಂದು ವಾರ ಮುಂದುವರಿಸಿ ಇವೆಲ್ಲವೂ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಕೂಡ ನಿನ್ನೆ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನವನ್ನ ಕಡಿತಗೊಳಿಸಿ ಪಲಾಯನವಾದ ಮಾಡಿರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಸತ್ಯವನ್ನ ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಸದನದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಮುಖವಾಡ ಬಯಲಿಗೆಳೆದಂತಾಗ್ತದೆ ಅಂತ ಹೇಳಿ ಚರ್ಚೆಗೂ ಕೂಡ ಅವಕಾಶ ಕೊಡದೇನೆ ಇವತ್ತು ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ನಿನ್ನೆ ಪಾರ್ಕ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 1 ಕೋಟಿ ಸಸಿಗಳನ್ನು ನೆಡ್ತೇವೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಪಾರ್ಕ್ನಲ್ಲಿರುವಂತಹ 5% ಅಷ್ಟು ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯನ್ನು ತಾವು ನೋಡ್ತಾ ಇದ್ರೆ ಅವರಿಗೆ ಆದ್ಯತೆ ಯಾವುದು? ಬಿಡದಿ ಟೌನ್ಶಿಪ್. ಡಿ ಕೆ ಶಿವಕುಮಾರ್ಗೆ ಆದ್ಯತೆ ಯಾವುದು? ಕನಕಪುರದಲ್ಲಿ ಏರ್ಪೋರ್ಟು. ಮುಖ್ಯಮಂತ್ರಿಗಳಿಗೆ ಆದ್ಯತೆ ಯಾವುದು? ನೈಸ್ ಪ್ರಾಜೆಕ್ಟನ್ನ ಟೇಕ್ ಓವರ್ ಮಾಡ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಆಸಕ್ತಿ ಕೇವಲ ರಿಯಲ್ ಎಸ್ಟೇಟ್ ಸುತ್ತನೇ ಇದು ಗಿರ್ಕಿ ಹೊಡಿತಾ ಇದೆಯೇ ವಿನಃ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಅಭಿವೃದ್ಧಿ ಆಗಲಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದಾಗಲಿ, ಬಡವರಿಗೆ ಯೋಜನೆಗಳನ್ನು ಕೊಡಬೇಕು, ಯುವಕರಿಗೆ ಇವತ್ತು ಆದ್ಯತೆಯನ್ನು ನೀಡಬೇಕು, ಬಾಕಿ ಇರತಕ್ಕಂಥ 2.5 ಲಕ್ಷ ಉದ್ಯೋಗ ಅವಕಾಶ ಇದ್ರೂ ಕೂಡ ಅದನ್ನು ಕೂಡ ಭರ್ತಿ ಮಾಡ್ದೇನೆ ರಿಸರ್ವೇಶನ್ ಅನ್ನ ನೆಪ ಹೊಡ್ಕೊಂಡು ಇವತ್ತು ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಳ್ಳೋದಕ್ಕೆ ಇವರೇ ಮುಂದೂಡ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ತಾವು ಕೂಡ ಗಮನಿಸಿದ್ದಾರೆ, ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋ ಅಪೇಕ್ಷೆ ನಮ್ದಿದ್ರೂ ಸಹ ಇದಕ್ಕೆ ಅವಕಾಶವನ್ನ ಮಾಡಿಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೀತಿಯನ್ನ ಖಂಡಿಸಿ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮೊದಲನೇದಾಗಿ ನಾಗೇಂದ್ರ ಅವರ ಒಬ್ಬ ಭ್ರಷ್ಟ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು. ರಿಸರ್ವೇಶನ್ ಅಲ್ಲಿ ರಾಜ್ಯ ಸರ್ಕಾರ ಹುಡುಗಾಟಿಕೆಯನ್ನ ಮಾಡ್ತಾ ಇದೆ. ಒಬಿಸಿ ರಿಸರ್ವೇಶನ್ ಬಗ್ಗೆ ಸಿದ್ದರಾಮಯ್ಯವರು ಅವತ್ತಿಂದನೂ ಕೂಡ ಬೊಬ್ಬೆ ಹೊಡಿತಾ ಇದ್ರು. ಅದ್ರ ಬಗ್ಗೆನೂ ಕೂಡ ಸ್ಪಷ್ಟ ನಿಲುವನ್ನ ಈ ಮುಖ್ಯಮಂತ್ರಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ವಾಲ್ಮೀಕಿ ಸಮುದಾಯಕ್ಕೆ 3 ಇದ್ದಂತನ 7% ಏರಿಸಿದ್ವಿ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿನವರು ಇದ್ದಾಗ. ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮತ್ತೊಂದು ಕಡೆ ಬರ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಉತ್ತರ ಕರ್ನಾಟಕದ ವಿಚಾರಗಳು, ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಬೇಕು. 2.5 ಲಕ್ಷ ಹುದ್ದೆಗಳು ಇವತ್ತು ನೇಮಕಾತಿ ಆಗದೇನೆ ಏನು ನೆನೆಗುದಿಗೆ ಬಿದ್ದಿದ್ದಾವೆ, ಇದಕ್ಕೆ ರಾಜ್ಯ ಸರ್ಕಾರ ಆದ್ಯತೆಯನ್ನು ನೀಡಬೇಕು. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಅದೇ ರೀತಿ ಬಡವರಿಗೆ ಮನೆ ಕೊಡ್ತಕ್ಕಂಥ ವಿಚಾರ ಎಲ್ಲವನ್ನು ತೆಗೆದುಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗಬೇಕು. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲ್ಗೆಳಿಬೇಕು. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬೀದಿಗೆಳೆದು ತರ್ತಕ್ಕಂಥ ಕೆಲಸನ ನಾವು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ
10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರಿಗೆ ಪಾದಯಾತ್ರೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರುಗಳು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಯುವಕರ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಇವರ ಬಣ್ಣವನ್ನು ಬಯಲಿಗೆ ಎಳಿಬೇಕು. ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಭ್ರಷ್ಟ ಸಚಿವರನ್ನು ಕೈ ಬಿಡಬೇಕು. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ.